ಭಾರಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಾರ್ಮಾಡಿ ಘಾಟ್ನಲ್ಲಿ ಜಲಪಾತಗಳ ವೈಭವ ಆ ಭಾಗದಲ್ಲಿ ಪ್ರಯಾಣ ಮಾಡುವಂತವರ ಕಣ್ಸೂರೆಗೊಳ್ತಾ ಇದೆ. ಚಾರ್ಮಾಡಿ ಘಾಟ್ನಲ್ಲಿ ಬಂಡೆಯಿಂದ ಧುಮ್ಮಿಕ್ತಾ ಇರುವಂತಹ ಜಲಪಾತವನ್ನ ನೋಡೋಕೆ ಪ್ರವಾಸಿಗರು ಮುಗಿಬೀಳ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಚಾರ್ಮಾಡಿ ಘಾಟ್ ದಕ್ಷಿಣ ಕನ್ನಡ ಹಾಗೆ ಚಿಕ್ಕಮಗಳೂರನ್ನ ಸಂಪರ್ಕಿಸುವಂತಹ ಘಾಟ್ ಸೆಕ್ಷನ್ ಇದು ಚಾರ್ಮಾಡಿ ಘಾಟ್. ಇಲ್ಲಿನ ಜಲ ವೈಭವ ಈ ಭಾಗದಲ್ಲಿ ಈ ಘಾಟ್ ಸೆಕ್ಷನ್ ನಲ್ಲಿ ಪ್ರಯಾಣವನ್ನ ಮಾಡುವಂತಹ ಜನರಿಗೆ ಸಾಕಷ್ಟು ಕಣ್ತಂಪು ಮಾಡ್ತಾ ಇದೆ. ಎಲ್ಲಿ ಹೌದಾ ಇದರಿಂದ ಹೊರಗೆ ಬೀಳುತ್ತೆ ನೀರು. ಬಿಡಲ್ಲ ಅನ್ಸುತ್ತೆ. ಈಗ ಅವ್ನಿಗೆ ಸುಮ್ಮನೆ ಕೇಸ್ ಹಾಕ್ತಾರೆ ಬಂದು. ಮೂಡಗಿರಿಯ ಕೊಟ್ಟಿಗೆಹಾರದಿಂದ ಕೆಳಭಾಗದಲ್ಲಿರುವಂತಹ ಚಾರ್ಮಾಡಿವರೆಗೂ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಇಂತಹ ಹತ್ತಾರು ಜಲಪಾತಗಳು ಈ ಭಾಗದಲ್ಲಿ ಪ್ರಯಾಣಿಸುವವರ ಕಣ್ಣಿಗೆ ಬೀಳ್ತವೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಹಾರುದ್ರ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ. ಕಾಪಿನಾಡು ಚಿಕ್ಕಮಗಳೂರಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದ್ದರಿಂದ ಚಾರ್ಮಾಡಿ ಘಾಟಿನ ಒಂದು ಫಾಲ್ಸ್ಗಳಿಗೆ ಈಗ ಸೌಂದರ್ಯದ ಕಳೆ ಹೆಚ್ಚಾಗಿರ್ಬೋದು. ಈಗ ನಾವು ಚಾರ್ಮಾಡಿ ಘಾಟಿಯಲ್ಲಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು ಚಾರ್ಮಾಡಿ ಘಾಟಿಯ ರಸ್ತೆ ಇಕ್ಕಲಲ್ಲುಗಳು ಕೂಡ ಜಲಪಾತಗಳ ವೈಭವ ಒಂದು ಸೃಷ್ಟಿಯಾಗಿದೆ. ಈಗಾಗಲೇ ಏನಂದರೆ ಕಳೆದ ಒಂದು ವಾರದಿಂದಾಗಿ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಈ ಬಾರಿ ಏನಂದರೆ ಇವತ್ತು ಏನಂದರೆ ಭಾರೀ ಮಳೆಯಿಂದಾಗಿ ಚಾರ್ಮಾಡಿ ಘಾಟಿನ ಫಾಲ್ಸ್ಗಳಿಗೆ ಒಂದು ಜೀವ ಕಳೆ ಅಂತ ಬಂದಿಡ್ತು. ಬಂಡೆ ಮೇಲಿಂದ ಅದ್ಭುತವಾಗಿ ಬರ್ತಾ ಇದೆ. ಆದರೆ ಅದನ್ನು ನೋಡಿ ಸೌಂದರ್ಯವನ್ನು ವೀಕ್ಷಣೆ ಮಾಡೋಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಅದಕ್ಕೊಂದು ಬ್ರೇಕ್ ಹಾಕಿದೆ. ಯಾಕಂದರೆ ಇಲ್ಲಿ ಬಂಡೆಗಳು ಇರೋದ್ರಿಂದ ಪ್ರವಾಸಿಗರು ಬಂದು ಇಲ್ಲಿ ಸೆಲ್ಫಿಗಳನ್ನ ತೆಗೆದುಕೊಂಡು ಏನಾದರೂ ಅನಾಹುತಗಳು ಸೃಷ್ಟಿ ಆಗ್ತವೆ ಅನ್ನೋ ಒಂದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಒಂದು ಹೆದ್ದಾರಿ ಗಸ್ತು ಪ್ರಾಧಿಕಾರ ಒಂದು ವಾಹನವನ್ನು ನಿಲುಗಡೆ ಮಾಡಿ ಇಲ್ಲಿ ಪ್ರವಾಸಿಗರಿಗೆ ಯಾವುದೇ ರೀತಿಯ ಒಂದು ಸೌಂದರ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಕಾರಣ ಏನಂದರೆ ಏನಾದರೂ ಒಂದು ಅನಾಹುತ ಆದರೆ ಅದಕ್ಕೆ ಹೊಣೆ ಜಿಲ್ಲಾಡಳಿತ ಆಗೋದ್ರಿಂದ ಇದಕ್ಕೆ ತಾತ್ಕಾಲಿಕವಾಗಿ ಈಗ ಜಿಲ್ಲಾಡಳಿತ ಬ್ರೇಕ್ ಹಾಕಿರುವಂಥದ್ದು. ಆದರೆ ಫಾಲ್ಸ್ಗಳ ಸೌಂದರ್ಯವನ್ನು ರಸ್ತೆಯಲ್ಲಿ ಹೋಗುವವರು ವಾಹನ ಸವಾರರು ಗಾಡಿಯಲ್ಲೇ ಒಂದು ನೋಡಿಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಏನಂದರೆ ಒಟ್ಟಾರೆಯಾಗಿ ಚಾರ್ಮಾಡಿ ಘಾಟಿಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರೋದ್ರಿಂದ ಫಾಲ್ಸ್ಗಳಿಗೆ ಒಂದು ಜೀವ ಕಳೆ ಒಂದು ಬಂದಿದೆ. ಆದರೆ ಸೌಂದರ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಪ್ರವಾಸಿಗರು ಒಂದು ಕೊರಗನ್ನು ಮಾತ್ರ ಹೇಳ್ತಾ ಇರುವಂಥದ್ದು. ಮಹಾರುದ್ರ ಹಿತ್ತಲಕಪ್ಪ, ನ್ಯೂಸ್ ಫಸ್ಟ್ ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.